ಕಳೆದ 20 ವರ್ಷಗಳಿಂದ ಈ ಜಿಲ್ಲೆಯ ಪ್ರತಿಭಾವಂತ ಸಮುದಾಯದ ವಿದ್ಯಾರ್ಥಿನಿಗಳು ಅದು 10ನೇ ಕ್ಲಾಸು ಮತ್ತು 12ನೇ ಕ್ಲಾಸು SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದುಕೊಂಡಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮೂಲಕ ಅವ್ರನ್ನ ಪ್ರೋತ್ಸಾಹ ಮಾಡಿ ಮುಂದೆ ಉನ್ನತ ಶಿಕ್ಷಣದಲ್ಲಿ ಪಡ್ಕೊಂಡು ಅತ್ಯಂತ ನಾಡಿಗೆ ದೇಶಕ್ಕೆ ಕೀರ್ತಿ ತರುವಂಥ ವ್ಯಕ್ತಿಗಳಾಗಬೇಕು ಅಂತ ಹಾರೈಸಿ, ಜೊತೆಗೆ ಈ ಸಮಾಜದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಎಲೆಮರೆ ಕಾಯಿಯಂತೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುತ್ತಾ ಇರುವಂಥ ಅನೇಕ ಪ್ರಮುಖರನ್ನು ಕರೆದು ಕೂಡ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದು ಸಂಪ್ರದಾಯ. ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಜುಲೈ ಆಗಸ್ಟ್ನಲ್ಲಿ ಮಾಡ್ತಾ ಇರ್ತವೆ. ಭಾಷಣದಲ್ಲಿ ಒಂದು ಕರೆ ಕೊಟ್ಟರೆ ಸಮಾಜದ ಬಾಂಧವರಿಗೆ ಏನೋ ಅಥವಾ ಏನಾದರೂ ಮಾಡೋದಕ್ಕೆ ಮಾಡಿ. ಹೌದೌದು ಹೌದು. ನಮ್ಮ ಉದ್ದೇಶ, ನಮ್ಮ ಹರಿಹರ ಪಂಚಮಸಾಲಿ ಪೀಠದ ಉದ್ದೇಶ ಪಂಚದಾಸೋಹ ಅಂತ. ಅನ್ನದಾಸೋಹ, ಅಕ್ಷರ ದಾಸೋಹ, ಆರೋಗ್ಯ ದಾಸೋಹ, ಆಶ್ರಯ ದಾಸೋಹ, ಆಧ್ಯಾತ್ಮ ದಾಸೋಹ. ಈ ಪಂಚದಾಸೋಹದ ಅಡಿಯಲ್ಲಿ ಈಗಾಗಲೇ ಪೀಠ ಅನೇಕ ಕಾರ್ಯವನ್ನು ಏನು ಹೇಳ್ತೀವಿ ಅದು ಮಾಡ್ತಾಯಿದ್ದೀವಿ ಅಂತ ಅರ್ಥ, ಏನು ಮಾತಾಡ್ತೀವಿ ಅದನ್ನು ಮಾಡ್ತಾಯಿದ್ದೀವಿ ಅಂತ ಅರ್ಥ. ಹಾಗಾಗಿ ಅತ್ಯಂತ ತೀವ್ರಗತಿಯಲ್ಲಿ ಅತ್ಯಂತ ಸಮಾಧಾನದಿಂದ ಶಾಂತವಾಗಿ ಇವತ್ತು ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ಶ್ರೀಪೀಠದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ನಮ್ಮ ಭಕ್ತರಿಗೆ ಏನು ಕರೆಯನ್ನು ಕೊಟ್ಟಿವಿ ಅಂತಂದರೆ, ನೀವೆಲ್ಲರೂ ಪೀಠಕ್ಕೆ ಬರೋಂಗಾಗಬೇಕು, ಅಲ್ಲಿ ಬಂದು ಪ್ರಸಾದವನ್ನು ಸೇವನೆ ಮಾಡೋಂಗಾಗಬೇಕು, ಅಲ್ಲಿ ಬಂದು ಧಾರ್ಮಿಕ ಸಂಸ್ಕಾರಗಳನ್ನು ಇಷ್ಟಲಿಂಗ ದೀಕ್ಷೆ ಪಡ್ಕೋಬೇಕು, ನಮ್ಮ ವಚನಗಳನ್ನ ಕಲಿಬೇಕು. ಇದನ್ನು ನಾವು ನಾರ್ಮಲಾಗಿ ಇದನ್ನು ಪ್ರಮೋಟ್ ಮಾಡ್ತೀವಿ. ಈ ನಮ್ಮ ಧರ್ಮ, ನಮ್ಮ ಸಂಸ್ಕಾರವನ್ನು ಕಲಿಬೇಕು ಅಂತ. ಮತ್ತು ನಮ್ಮ ಸಣ್ಣ ಮಕ್ಕಳು ಯುವ ಪೀಳಿಗೆಗಳಿಗೆ ಈಗ ಅಮೇರಿಕಾ ಮತ್ತು ಲಂಡನ್ ಈ ಎಲ್ಲ ಕಡೆ ಹೋದಾಗ ಅಲ್ಲಿಯ ಮಕ್ಕಳು 2ನೇ ಕ್ಲಾಸು 3ನೇ ಕ್ಲಾಸ್ ಮಕ್ಕಳು ಅದ್ಭುತವಾಗಿ ಸಂಸ್ಕೃತ ಶ್ಲೋಕಗಳನ್ನು, ವಚನಗಳ ಭಾಳ ಅದ್ಭುತವಾಗಿ ಹಾಡ್ತಾರೆ. ಮತ್ತು ಅವರೆಲ್ಲರೂ ಭಾರತದಿಂದ ಅಲ್ಲಿ ಹೋಗಿ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾಯಿದ್ರು. ಎಲ್ಲೇ ಒಂದು ಕಡೆಗೆ ನಮ್ಮ ದೇಶದ ಮಕ್ಕಳಿಗೆ ಎಲ್ಲೋ ಕಡೆ ತಂದೆ ತಾಯಿಗಳು ಒಳ್ಳೆಯ ಶಿಕ್ಷಣ ಕೊಡ್ತಾಯಿದ್ರು. ಆದರೆ ಅದ್ರ ಜೊತೆಗೆ ಈ ಧಾರ್ಮಿಕ ಶಿಕ್ಷಣ ಕೊಡುವಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ಅದನ್ನು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವು ಆಶೀರ್ವಚನವನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರದ ಜಾತಿ ಜನಗಣತಿ ನಡೀತಾ ಇದೆ, ರಾಜ್ಯ ಸರ್ಕಾರ ಮರು ಸಮೀಕ್ಷೆಗೆ ನಿರ್ಧರಿಸಿದೆ. ಹೌದು. ಇಂಥ ಸಮಯದಲ್ಲಿ ಸಮಾಜದ ಬಾಂಧವರು ಕಾಲಮ್ನಲ್ಲಿ ಏನು ಬರೆಸಬೇಕು ಅನ್ನೋದೊಂದು ನಿರ್ಣಯ ಆಗಬೇಕು ಅನ್ನೋದೊಂದು ಎಲ್ಲರ ಒತ್ತಾಸೆ. ಹೀಗಾಗಿ ಗುರುಪೀಠದವರು ನಾಳೆ ಒಂದು ಶೃಂಗ ಸಮ್ಮೇಳನ ಮಾಡ್ತಾ ಇದ್ದಾರೆ. ಗುರುಪೀಠ, ವಿರಕ್ತ ಪೀಠದವರು ಎಲ್ಲರೂ ನಮಗೆ ಯಾವುದೇ ಗುರು ವಿರಕ್ತ ಪೀಠ ನಮ್ಗೆ ಗೊತ್ತಿರೋದು ಒಂದೇ, ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ. ನಮ್ಮ ಪೀಠ, ನಮ್ಮದು ಸಂಘ ಇದೆ, ಒಂದು ವ್ಯವಸ್ಥೆ ಇದೆ. ಅದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ, ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕಟ್ಟಿದ್ದಾರೆ. ಈಗಾಗಲೇ ನೌಕರ ಘಟಕದ ಕಾರ್ಯವನ್ನು ನಮ್ಮ ಮಠದಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಸುದೀರ್ಘ 1 ದಿನಗಳ ಶೃಂಗ ಸಭೆಯನ್ನು ಮಾಡಿದ್ದೇವೆ. ಮತ್ತು ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ಕರೆದು ಸಭೆಯನ್ನು ಮಾಡಿದ್ದೀವಿ ಈಗಾಗಲೇ. ನಮ್ಮ ಮುಂದಿನ ಬರುವ ದಿನಗಳಲ್ಲಿ 2026ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಏನು ಜಾತಿ ಗಣತಿಯನ್ನು ಮಾಡ್ತಾ ಇದೆ, ಇದೊಂದು ಒಳ್ಳೆಯ ಬೆಳವಣಿಗೆ. ಮೊದಲೆಲ್ಲ ಜನಗಣತಿ ಅಂತ ಇರ್ತಿತ್ತು. ಈ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡಿದ್ರೆ ಆ ಸಮುದಾಯ ಎಷ್ಟಿದೆ ಅಂದರೆ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತ ಆಗಿದೆ. ಅದಕ್ಕೆ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂದರೆ ಆ ಸಮುದಾಯ ಎಷ್ಟು ಜನಸಂಖ್ಯೆ ಇದೆ ಅದರ ಮೇಲೆ ಮೀಸಲಾತಿಯನ್ನು ಘೋಷಣೆ ಮಾಡ್ತಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ನಿರ್ಧಾರ. ಕೇಂದ್ರ ಸರ್ಕಾರ ಜನಗಣತಿನ ಜಾತಿ ಗಣತಿಯನ್ನಾಗಿ ಮಾರ್ಪಟ್ಟಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಅದನ್ನು ಸ್ವಾಗತವನ್ನು ಮಾಡ್ತೀವಿ. ಬರುವ ದಿನಗಳಲ್ಲಿ ಇನ್ನೂ ಒಂದು 2-3 ತಿಂಗಳಲ್ಲಿ, ಈ ಅಕ್ಟೋಬರ್ ತಿಂಗಳಲ್ಲಿ ನಾವು ಇಡೀ ರಾಜ್ಯದ ಮಟ್ಟದ ಎಲ್ಲ ಒಂದು ಸಮಾವೇಶವನ್ನು ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷ ಮೂಲಕ. ಮುಂದಿನ ಕಾಲಮ್ನಲ್ಲಿ ಏನು ಬರೆಸಬೇಕು ಅಂತ ಬಹಳ ಮುಖ್ಯ ಅಂತಂದ್ರೆ ಅದಕ್ಕೆ ನಾವು ಮೊದಲಿಂದನೂ ಹೇಳ್ತೀವಿ, ನಮ್ಮ ಪೀಠದ ಹೆಸರೇ ವೀರಶೈವ ಲಿಂಗಾಯತ. ನಾವು ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಮಠಾಧೀಶರು, ಅದು ವಿರಕ್ತ ಪರಂಪರೆ ಮಠಾಧೀಶರಿರಲಿ, ಗುರು ಪರಂಪರೆ ಮಠಾಧೀಶರಿರಲಿ, ಯಾರ್ಯಾರು ಕೊಳ್ಳಲ್ಲಿ ಲಿಂಗ ಕಟ್ಕೊಂಡಿದ್ದಾರಲ್ಲ, ಯಾರು ಪ್ರತಿನಿತ್ಯ ಹಣೆಗೆ ವಿಭೂತಿ ಹಚ್ಕೋತಾರಲ್ಲ, ರುದ್ರಾಕ್ಷಿ ಹತ್ತಾರಲ್ಲ, ಯಾರೆಲ್ಲ ಬಸವನ ನಮ್ಮ ಗುರು ಅಂತ ಅಂತಾರಲ್ಲ, ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನೇ ನಮ್ಮ ಆತ್ಮ ಅಂತೆಲ್ಲ ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಶಟಸ್ಥಲವೇ ಆತ್ಮವಾಗಿ ಯಾರು ಅದನ್ನು ಅಳವಡಿಸ್ಕೊಂಡಾರಲ್ಲ ಅವ್ರು ಎಲ್ಲರೂ ಹೇಳೋದು ಒಂದೇನಂತಂದರೆ, ನಾವೆಲ್ಲ ಸಾಮಾಜಿಕವಾಗಿ ನಾವೆಲ್ಲ ಒಂದಾಗಿರಬೇಕು. ತಾತ್ವಿಕವಾಗಿ ನಿಮ್ಮ ಮನೆ ದೇವರು ಬೇರೆ ಇರ್ಬೋದು, ನಿಮ್ಮ ಗುರು ಪರಂಪರೆ ಬೇರೆ ಇರಬಹುದು, ನೀವು ಯಾವುದೋ ಒಂದು ನಿಮ್ಮ ಗುರುಗಳ ಗದ್ದಿಗೆ ನೀವು ನಡ್ಕೋತಾ ಇರ್ಬೋದು. ಆದರೆ ನಾವೆಲ್ಲ ಸಾಮಾಜಿಕವಾಗಿ ವೀರಶೈವರೆಲ್ಲ ನಾವು ಒಂದಾಗಿರಬೇಕು. ಅಂದರೆ ಮುಂದೆ ಎಲ್ಲ ರೀತಿಯಿಂದ ಇಡೀ ಒಟ್ಟು ವೀರಶೈವ ಲಿಂಗಾಯತರಿಗೆ ಭವಿಷ್ಯವಿದೆ. ಹಾಗಾಗಿ ನಾವು ಒಡೆದು ಹಾಕೋದು ಬೇಡ. ನಾವು ಸಣ್ಣ ಭಿನ್ನಾಭಿಪ್ರಾಯ ಇಟ್ಟುಕೊಂಡು ನಮ್ಮ ಮಠ, ನಮ್ಮ ಪೀಠ ಪರಂಪರೆ ಅದು ಒಳಗೆ ಇರಲಿ.
ನಾವು ಮಠದಿಂದ ಹೊರಗಡೆ ಬಂದಾಗ ನಾವೆಲ್ಲ ವೀರಶೈವ ಲಿಂಗಾಯತರು ಒಂದು, ಎಲ್ಲ ಒಳಪಂಗಡದವ್ರು ನಾವೆಲ್ಲ ಒಂದು ಅಂದಾಗ ರಾಜಕೀಯವಾಗಿ ಸಾಮಾಜಿಕವಾಗಿ ಈ ಸಮುದಾಯಕ್ಕೆ ಭವಿಷ್ಯವಿದೆ. ಹಾಗಾಗಿ ಎಲ್ಲ ಮುಖಂಡರುಗಳಿಗೆ ಮತ್ತು ಎಲ್ಲ ಮಠಾಧೀಶರುಗಳಿಗೆ ನಾವೇನು ಹೇಳ್ತೀವಿ ಅಂತಂದರೆ, ನಾವೆಲ್ಲ ವೀರಶೈವರು ಒಂದು. ನಿಮ್ಮ ತಾತ್ವಿಕ ಭಿನ್ನಾಭಿಗಳಿರ್ಬೋದು, ಕೆಲವರು ವಚನಗಳನ್ನು ಧರ್ಮಗ್ರಂಥ ಅಂತಂತಾರೆ, ಇನ್ನು ಸಿದ್ಧಾಂತ ಶಿಖಾಮಣಿ ಧರ್ಮಗ್ರಂಥ ಅಂತಂತಾರೆ. ಅದು ನಿಮ್ಮ ಗೌರವ. ಆ ಸಿದ್ಧಾಂತ ಶಿಖಾಮಣಿಯಲ್ಲೂ ಅದೇ ಇದೆ, ವಚನಗಳಲ್ಲಿ ಅದೇ ಇದೆ. ಒಂದಿಷ್ಟು ಅಡ್ವಾನ್ಸ್ ವಚನಗಳಲ್ಲಿದೆ, ಅಪ್ಡೇಟೆಡ್ ವರ್ಷನ್ ಅಂತ ನಾವು ಕರಿತೀವಿ. ಯಾಕಂದರೆ ಈಗ ನಾವೆಲ್ಲ ಇಡೀ ಜಗತ್ತನ್ನು ಪ್ರವಾಸ ಮಾಡ್ತಾ ಇರೋದ್ರಿಂದ ನಾವು ಅಮೇರಿಕಾದಲ್ಲಿ ಕೂಡ ಅಲ್ಲಿ ಕೂಡ 47ನೇಯ ವೀರಶೈವ ಸಮುದಾಯ ನಾರ್ತ್ ಅಮೇರಿಕಾದವರು ಅಲ್ಲಿ ನಮ್ಮ ಸಮಾಜ ಕರೆದಿದ್ರು. 47 ವರ್ಷದಿಂದ ಅವರಲ್ಲಿ ಸಮಾವೇಶ ಮಾಡ್ತಾರೆ, ಸಾವಿರಾರು ಜನ ಅಲ್ಲಿ ಸೇರಿದ್ರು. ಅವ್ರು ಹೇಳೋದಂತ ನಾವೆಲ್ಲ ಒಂದಾಗಿರ್ಬೇಕು ಬುದ್ಧಿ, ನಾವೆಲ್ಲ ಹೈಲಿ ಎಜುಕೇಟೆಡ್. ಆದರೆ ನಾವು ಎಲ್ಲೇ ಒಂದು ಕಡೆಗೆ ಸಮಾಜ ಈ ಧರ್ಮ ಆಧಾರಿತವಾಗಿ ನಾವು ಹಿಂದೂಗಳಲ್ಲ ಅಂತ ಕೆಲವ್ರು ಹೇಳೋದು, ನಾವು ಮತ್ತೊಬ್ಬರ ಆಚರಣೆಗಳನ್ನ ಬೈಯೋದು, ಇವೆಲ್ಲ ನಿಲ್ತು ನಾವೆಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕ ನಾವೆಲ್ಲ ಒಂದಾಗಿ ಹೋಗಬೇಕು ಅನ್ನುವಂಥ ಕನಸು ನಮ್ಮದು. ಹಾಗಾಗಿ ನಾವು ಏನು ಕರೆಯನ್ನು ಕೊಡ್ತೀವಿ ಅಂದ್ರೆ ನಾವೆಲ್ಲ ಒಂದಾಗಿರೋಣ. ಅದು ಅಖಿಲ ಭಾರತ ವೀರಶೈವ ಮಹಾಸಭಾದವ್ರು ಹೇಳ್ತಾ ಇದ್ರು, ಅಂದರೆ ಮುಂದಿನ ತಿಂಗಳು ಒಂದು ಸಮಾವೇಶವನ್ನು ಮಾಡಬೇಕು, ಎಲ್ಲ ಮಠಾಧೀಶರು ಸೇರಿ, ವೀರಶೈವ ಲಿಂಗಾಯತ ಮಠಾಧೀಶರು ಎಲ್ಲರೂ ಸೇರಿ, ಗುರು ಪರಂಪರೆ ಆಗಿರ್ಬೋದು, ವಿರಕ್ತ ಪರಂಪರೆ ಆಗಿರ್ಬೋದು, ಎಲ್ಲರೂ ಸೇರಿ ಒಂದು ಸಮ್ಮೇಳನ ಮಾಡೋಣ. ಭಾಳ ಒಳ್ಳೆ ಆಲೋಚನೆ. ಈಗ ಶಂಕರ ಬಿದ್ರಿ ಅಂತ ಅತ್ಯಂತ ಪ್ರತಿಭಾವಂತರು, ಈ ಸಮಾಜ ಬಗ್ಗೆ ಕಾಳಜಿ ಇರುವಂತಹ IPS ಅಧಿಕಾರಿಗಳು, ಅಂಥವ್ರು ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರಿಗೆ ಒಬ್ಬ ದೂರದೃಷ್ಟಿ ವ್ಯಕ್ತಿತ್ವ ಇದೆ. ಹಾಗಾಗಿ ಅವರು ನಮ್ಮ ಶ್ಯಾಮನೂರು ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕಾದವರು. ಅವರೇನು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರು, ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿಕೊಂಡು ಎಲ್ಲ ಒಂದಾಗಿ ಹೋಗೋಣ. ಈಗ ಪಂಚಮಸಾಲಿ ಸಮುದಾಯವು ರಾಜ್ಯದಲ್ಲಿ ಒಂದು ದೊಡ್ಡ ಸಮುದಾಯ, ಕೂಡಲ ಸಂಗಮ ಪೀಠದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಇಲ್ಲ, ಅದ್ರ ಬಗ್ಗೆ ನಾವು ಆಂತರಿಕವಾಗಿ ಮಾತಾಡ್ತೀವಿ. ಕೆಲವೊಂದು ಖಾಸಗಿಯಾಗಿ ಮಾತಾಡೋದಿರ್ತದೆ, ಇನ್ನೊಂದು ಬಾಹ್ಯವಾಗಿರ್ತದೆ, ಅದು ಮಾಧ್ಯಮದಲ್ಲಿ ಹೇಳುವಂಥದ್ದಲ್ಲ. ನಾವು ಆಂತರಿಕ ನಮ್ಮ ಏನೋ ಸಮಸ್ಯೆಗಳಿದ್ರೆ ನಾವು ಬಗೆಹರಿಸ್ಕೊಂತೀವಿ. ಅದಕ್ಕೆ ಇಲ್ಲ ನಮ್ಗೆ ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾನು ಜಸ್ಟ್ ಅಮೇರಿಕಾ. ಯಾಕಂದ್ರೆ ಪಂಚಮಸಾಲಿ ಕೂಡಲ ಸಂಗಮ ಪೀಠದಲ್ಲಿ ಆಗ್ತಾರಂಥ ಬೆಳವಣಿಗೆಯಿಂದ ಸಮಾಜ ಬಾಂಧವರು ಒಂದು ಕಡೆ ನೋವು ಅನುಭವಿಸ್ತಾರೆ, ಒಂದು ಕಡೆ ಸಹಜವಾಗಿ ಸಮಾಜದಲ್ಲಿ ಈಗ ನಿಮಗೆ ಏನಾದರೆ, ನಿಮ್ಮ ಮನೆಯಲ್ಲಿ ಯಾರಿಗೆ ಏನಾದರೂ ನೋವಾಗತ್ತಲ್ಲ, ಏನು ಬಯಸ್ತಾರೆ ನೀವು? ಆದಷ್ಟು ಅವ್ರು ಬೇಗ ಸರಿ ಆಗಲಿ ಅಂತ ಬಯಸ್ತೀವಿ. ನಮ್ಮದು ಉದ್ದೇಶ ನಾವೆಲ್ಲ ಒಂದಪ್ಪ, ನಾವೆಲ್ಲ ಒಂದೇ ತಾಯಿಗೆ ಮಕ್ಕಳು, ನಾವೆಲ್ಲ ಒಂದು, ಎಲ್ಲರಿಗೂ ಒಳ್ಳೇದಾಗಲಿ. ಅದೇ ಬಸವಣ್ಣನ ತತ್ವ ನಮ್ಮದು. ವಿಜಯಾನಂದ ಕಾಶ್ಯಪ್ನವ್ರ ಜೊತೆ ಏನಾದರೂ ನೀವು ಮಾತಾಡಿದ್ರೆ? ಇಲ್ಲ, ಅವರು ಭಾಳ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು ಇದ್ದಾರೆ. ಸ್ವಲ್ಪ ಇರ್ತಾವೆ, ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಳ್ಳೇದಾಗತ್ತೆ. ನೀವು ಮಾತಾಡಿ ಒಗ್ಗೂಡಿಸುವ ಪ್ರಯತ್ನ ಮಾಡ್ತೀವಿ. ನಾವೆಲ್ಲ ಒಂದೇ ಇದೀವಿ ರೀ. ಮಾಧ್ಯಮದಲ್ಲಿ ಒಂದಿನ ಬರ್ತದೆ, ಇವತ್ತು ಹಿಂಗಿರ್ತದೆ, ನಾಳೆ ಇನ್ನೊಂದು ಬರ್ತದೆ. ಇಲ್ಲ, ನನಗೆ ಅದು ಸರಿಯಾಗಿ ಮಾಹಿತಿ ಇಲ್ಲ. ನಾನು ನೇರವಾಗಿ ಅಮೇರಿಕಾದಿಂದ ಬಂದಿರೋದ್ರಿಂದ ಜೆಟ್ಲಾಗ್ ಆಗಿದೆ. ಹಾಗಾಗಿ ನಾನು ಸರಿಯಾಗಿ ಮಾಹಿತಿ ತಿಳ್ಕೊಂಡು ನಿಮ್ಗೆ ತಿಳಿಸ್ತೀವಿ. ನಾವೆಲ್ಲ ಒಂದಾಗಿರ್ತೀವಿ, ಎಲ್ಲ ಪ್ರೀತಿಯಿಂದಿದ್ದೀವಿ. ನಮ್ಮ ಸಮಾಜ ಭಾಳ ದೊಡ್ಡದು. ನಮ್ಮ ಸಮಾಜ ದುಡಿಯುವಂಥ ವರ್ಗ, ಶ್ರಮಿಕ ವರ್ಗ, ಕಾಯಕ ದಾಸೋಹ ಶಿವಯೋಗ ಮಾಡ್ತಾ ಬಸವ ತತ್ವವನ್ನು ಉಚ್ಛ್ವಾಸ ನಿಶ್ವಾಸ ಮಾಡುವಂಥ ಸಮುದಾಯ. ಸಣ್ಣ ಪುಟ್ಟ ಏನಾದರೆ ಸರಿ ಮಾಡಿಕೊಂಡು ಸಮಾಜ ಸಂಘಟನೆ ಮಾಡ್ತೀವಿ.